ಆಕಾಶವಾಣಿ. ಬಿಪಿಯನ್ನು ಬದಿಗಿರಿಸಿ ಅಡುಗೆ, ಆರೋಗ್ಯ, ಮನೆಮದ್ದು, ಪಾಕ ಪ್ರವೀಣರಿಂದ ವಿಶೇಷ ಮಾಹಿತಿ. ಉದರವ ಮರೆತು ಮೆಣಸು ಈಗ ಮನೆಮದ್ದಿನ ಬಗ್ಗೆ ಮಾಹಿತಿ ನೀಡುತ್ತಾರೆ ಮಧುರಾ ಹೆಚ್ ಮಲೋದೆ ಹಾಗೂ ಅಡುಗೆ ಬಗ್ಗೆ ಮಾಹಿತಿ ನೀಡುತ್ತಾರೆ ಪ್ರೇಮಲತಾ ಬಿಎಂ. ಸಕ್ಕರೆಯ ಸರಿಸಿ ಸವಿಯುವ ಆಕಾಶವಾಣಿ ಭದ್ರಾವತಿಯ ಎಲ್ಲ ಪ್ರೀತಿಯ ಕೇಳುಗರಿಗೂ ನಿಮ್ಮ ಬಾನುಲಿ ಗೆಳತಿ ಮಧುರಾ ಮುಕುಂದರಾವ್ ಮಾಡುವ ನಮಸ್ಕಾರಗಳು. ನಾವು ಎದುರಿಸುವ ಅತ್ಯಂತ ನೋವಿನ ಸಮಸ್ಯೆಗಳಲ್ಲಿ ಒಂದೆಂದರೆ ಮೂತ್ರಕೋಶದ ಅಥವಾ ಮೂತ್ರಪಿಂಡದ ಕಲ್ಲುಗಳು. ಎಸ್, ಕಿಡ್ನಿ ಸ್ಟೋನ್ಸ್. ಬೆನ್ನು ನೋವು, ಮೂತ್ರದಲ್ಲಿ ರಕ್ತ ಮತ್ತು ವಾಕರಿಕೆ ಇದರ ಲಕ್ಷಣಗಳು. ಈ ಕಲ್ಲುಗಳು ಕ್ಯಾಲ್ಸಿಯಂ ಅಥವಾ ಇತರ ಖನಿಜಗಳ ಸಂಗ್ರಹದಿಂದ ರೂಪುಗೊಳ್ಳುತ್ತೆ. ಸಣ್ಣ ಕಲ್ಲುಗಳನ್ನ ನಿಭಾಯಿಸಲು ಸಹಾಯ ಮಾಡುವ ಜನಪ್ರಿಯ ಮನೆಮದ್ದು ನಿಂಬೆ ರಸ ಮತ್ತು ಆಲಿವ್ ಎಣ್ಣೆ ಮಿಶ್ರಣ. ಇದು ಕಲ್ಲುಗಳನ್ನ ಸಣ್ಣ ತುಂಡುಗಳಾಗಿ ಒಡೆಯಲು ಮತ್ತು ಮೂತ್ರನಾಳಗಳ ಮೂಲಕ ಸುಗಮವಾಗಿ ಹೊರಹಾಕಲು ಸಹಾಯ ಮಾಡುತ್ತೆ ಎಂದು ನಂಬಲಾಗಿದೆ. ನಮಗೆ ಬೇಕಾಗಿರೋದು 1 ಚಮಚ ನಿಂಬೆ ರಸ ಮತ್ತು 1 ಚಮಚ ಆಲಿವ್ ಆಯಿಲ್. ಈ ಮಿಶ್ರಣವನ್ನ ತಯಾರಿಸೋದು ತುಂಬಾ ಸುಲಭ. ಮೊದಲಿಗೆ 1 ಸಣ್ಣ ಕಪ್ನಲ್ಲಿ 1 ಚಮಚ ಶುದ್ಧ ಆಲಿವ್ ಎಣ್ಣೆ ಅಂದ್ರೆ ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್ ಮತ್ತು 1 ಚಮಚ ತಾಜಾ ನಿಂಬೆ ಹಣ್ಣಿನ ರಸವನ್ನ ಮಿಕ್ಸ್ ಮಾಡಿ. ಇದನ್ನ ದಿನಕ್ಕೆ 2 ರಿಂದ 3 ಬಾರಿ ಸೇವಿಸಬಹುದು. ಈ ಮಿಶ್ರಣ ಸೇವಿಸಿದ ತಕ್ಷಣ 1 ಲೋಟ ನೀರನ್ನು ಕುಡಿಯಿರಿ. ಈ ಮಿಶ್ರಣವನ್ನ ಸಣ್ಣ ಕಲ್ಲುಗಳು ಅಥವಾ ಕಲ್ಲಿನ ಲಕ್ಷಣಗಳು ಕಂಡು ಬಂದಾಗ ಮಾತ್ರ ಬಳಸಬೇಕು. ನಿಂಬೆ ರಸದಲ್ಲಿರುವಂತಹ ಸಿಟ್ರಿಕ್ ಆಸಿಡ್ ಕ್ಯಾಲ್ಸಿಯಂ ಕಲ್ಲುಗಳನ್ನ ಕರಗಿಸಲು ಸಹಾಯ ಮಾಡುತ್ತೆ. ಇದು ಮೂತ್ರದ ಅಸಿಡಿಟಿ ಕಡಿಮೆ ಮಾಡಿ ಕಲ್ಲುಗಳ ಬೆಳವಣಿಗೆಗಳನ್ನ ತಡೆಯುತ್ತೆ. ಆಲಿವ್ ಎಣ್ಣೆಯು ಮೂತ್ರನಾಳಗಳನ್ನ ನಯಗೊಳಿಸಿ ಕಲ್ಲುಗಳು ಸುಲಭವಾಗಿ ಹೊರಹೋಗಲು ಸಹಾಯ ಮಾಡುವ ಲೂಬ್ರಿಕೆಂಟ್ ಆಗಿ ಕೆಲಸ ಮಾಡುತ್ತೆ. ಆದರೂ ಇದರ ಪರಿಣಾಮಕಾರಿತ್ವವು ಕಲ್ಲಿನ ಗಾತ್ರ ಮತ್ತು ಪ್ರಕಾರವನ್ನ ಅವಲಂಬಿಸಿರುತ್ತದೆ. ಮೂತ್ರಪಿಂಡದ ಕಲ್ಲುಗಳಿರುವಾಗ ನೀರಿನ ಸೇವನೆಯನ್ನು ತೀವ್ರವಾಗಿ ಹೆಚ್ಚಿಸಲೇಬೇಕು. ದಿನಕ್ಕೆ ಕನಿಷ್ಠವೆಂದರೂ 4 ಲೀಟರ್ ನೀರು ಕುಡಿಯೋದು ಕಡ್ಡಾಯ. ತುಳಸಿ ಎಲೆಗಳ ಕಷಾಯ ಕುಡಿಯುವುದು ಕೂಡ ಈ ಕಿಡ್ನಿ ಸ್ಟೋನ್ಸ್ಗಳನ್ನ ಕರಗಿಸಲು ಸಹಾಯಕ ಎಂದು ನಂಬಲಾಗಿದೆ. ಸ್ನೇಹಿತರೆ, ನೆನಪಿಡಿ, ಕೆಂಪು ಮಾಂಸ, ಅತಿಯಾದ ಸೋಡಿಯಂ ಅಂದ್ರೆ ಉಪ್ಪು ಭರಿತ ಆಹಾರವನ್ನ ನಾವು ಇಲ್ಲಿ ತ್ಯಜಿಸಲೇಬೇಕು. ಈ ಮನೆಮದ್ದುಗಳೊಂದಿಗೆ ನಿಮ್ಮ ಆರೋಗ್ಯಗಳನ್ನ ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ನಾವು ಮತ್ತೆ ಭೇಟಿಯಾಗುವವರೆಗೂ ನೀವು ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಬಾನುಲಿ ಆಕಾಶವಾಣಿ ಭದ್ರಾವತಿ. ಶುಭವಾಗಲಿ. ನಮಸ್ಕಾರ. ಆತ್ಮೀಯ ಕೇಳುಗರಿಗೆಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಮ ರೇಡಿಯೋ ಗೆಳತಿ ಪ್ರೇಮಲತಾ ಬಿಎಂ ಕೋರುವ ಪ್ರೀತಿಯ ಸ್ವಾಗತ. ಎಲ್ಲ ಐಶ್ವರ್ಯಗಳಿಗಿಂತ ಮುಖ್ಯವಾದದ್ದು ಆರೋಗ್ಯ. ಇದೊಂದು ಚೆನ್ನಾಗಿದ್ರೆ ಏನನ್ನಾದರೂ ಸಾಧಿಸಬಹುದು, ಹಾಗೆ ಏನು ಬೇಕಾದರೂ ಸಂಪಾದಿಸಬಹುದು. ಇದಕ್ಕೆ ನೀವೇನಂತೀರಾ ಅಂತ ಹೇಳ್ತಾನೆ, ಸರಿಯಾದ ಕ್ರಮದಲ್ಲಿ ಊಟ ಮಾಡುವುದು, ನೀರು ಕುಡಿಯುವುದು ಬಹಳ ಮುಖ್ಯ. ಮೂತ್ರಕೋಶವನ್ನ ಸರಿಯಾಗಿ ಆರೋಗ್ಯದಿಂದ ಇಟ್ಟುಕೊಳ್ಳಲು ರಾಸಾಯನಿಕ ಪಾನೀಯಗಳ ಸೇವನೆಯಿಂದ ದೂರವಿರುವುದು ಕೂಡ ಮುಖ್ಯ. ಆಗಾಗ್ಗೆ ಎಳನೀರು, ದಿನಕ್ಕೆ 3 ರಿಂದ 4 ಲೀಟರ್ ನೀರಿನ ಸೇವನೆ ಅವಶ್ಯ. ಆದರೆ ವಯಸ್ಸಿಗನುಗುಣವಾಗಿ ನೀರನ್ನ ಸೇವಿಸಬೇಕು. ಅಂತೆಯೇ ಇಂದು ವರ್ಜಿನ್ ಆಲಿವ್ ಆಯಿಲ್ ಮತ್ತು ನಿಂಬೆ ರಸ ಸೇರಿಸಿ ಮಾಡುವ ಸಲಾಡ್ ಬಗ್ಗೆ ತಿಳಿಯೋಣ. ಇದರ ಉಪಯೋಗ ಏನು ಅಂತ ಕೂಡ ತಿಳಿಬೇಕಲ್ವೇ? ಹಾಗಿದ್ರೆ ಇದರ ಉಪಯೋಗವನ್ನ ನೋಡೋಣ ಬನ್ನಿ. ಹೃದಯಕ್ಕೆ ಆರೋಗ್ಯಕರವಾದ ಕೊಬ್ಬಾಗಿದ್ದು ಚರ್ಮದ ಆರೈಕೆಯನ್ನ ಮಾಡುವುದರೊಟ್ಟಿಗೆ ಕೂದಲಿಗೆ ರಕ್ಷಣೆಯನ್ನ ಕೊಡುತ್ತದೆ. ಹೃದಯದ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡೋದ್ರಲ್ಲಿ ಇದು ಪರಿಪೂರ್ಣ ಎಣ್ಣೆ ಆಗಿದೆ. ಇನ್ನು ಜೀರ್ಣಕ್ರಿಯೆಯನ್ನ ಕೂಡ ಇದರಿಂದ ಸುಧಾರಿಸಬಹುದು. ಅಷ್ಟೇ ಅಲ್ಲದೆ 1-2 ಹನಿಗಳನ್ನ ಒದ್ದೆಯಾದ ಚರ್ಮದ ಮೇಲೆ ಲೇಪಿಸಿದ್ರೆ ನೈಸರ್ಗಿಕ ಮಾಯಿಶ್ಚರೈಸರ್ ಆಗಿ ಇದನ್ನ ಮಾಡ್ಕೊಳ್ಬಹುದು. ಹಾಗೆ ಮೇಕಪ್ ಅನ್ನ ತೆಗೆಯಲು ಕೂಡ ಹತ್ತಿಯ ಪ್ಯಾಡ್ ಮೇಲೆ 1-2 ಹನಿಗಳನ್ನ ಹಾಕಿ ಒರೆಸಬಹುದು. ಬೆಚ್ಚಗಿರುವ ಆಲಿವ್ ಆಯಿಲ್ ಅನ್ನ ನೆತ್ತಿಗೆ ಹಾಗೂ ಕೂದಲಿನ ರೂಟ್ಸ್ ಗಳಿಗೆ ಹಚ್ಚಿದ್ರೆ, ಹಾಗೆ ಮಸಾಜ್ ಅನ್ನ ಮಾಡಿ 30 ನಿಮಿಷ ಬಿಟ್ರೆ ಇದು ತುಂಬಾನೇ ಉತ್ತಮವಾದ ಫಲಿತಾಂಶವನ್ನ ನೀಡುತ್ತೆ. ಹಾಗೆ ಮತ್ತೊಂದು ವಿಷಯವನ್ನ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಆಲಿವ್ ಆಯಿಲ್ ಅನ್ನ ಅತಿಯಾದ ಶಾಖದಲ್ಲಿ ಕಾಯಿಸುವ ಹಾಗಿಲ್ಲ. ಹಾಗೆ ಕಾಯಿಸಿದಲ್ಲಿ ಅದರಲ್ಲಿರುವ ಉತ್ತಮ ಅಂಶಗಳು ನಾಶವಾಗುವ ಸಾಧ್ಯತೆ ಇರುತ್ತದೆ.
ಹಾಗಾದ್ರೆ ಬನ್ನಿ ಆರೋಗ್ಯ ವೃದ್ಧಿಸುವ ಸಲಾಡ್ ಅನ್ನ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವ ಪದಾರ್ಥಗಳು: ಎಲೆ ಸೌತೆಕಾಯಿ 1, ಎಲೆಕೋಸು 2 ಎಲೆ, ಟೊಮೆಟೊ 1 ಅಥವಾ 2, ಮೊಳಕೆ ಬಂದ ಹೆಸರುಕಾಳು 1 ಬಟ್ಟಲು, ನೆನೆಸಿದ ಶೇಂಗಾ 1 ಬಟ್ಟಲು, ಹಸಿ ತೆಂಗಿನಕಾಯಿ ತುರಿ 1 ಬಟ್ಟಲು, ದಾಳಿಂಬೆ ಕಾಳು 1 ಬಟ್ಟಲು, ಹುರಿದ ಎಳ್ಳು 2 ಟೀ ಸ್ಪೂನ್, ವರ್ಜಿನ್ ಆಲಿವ್ ಆಯಿಲ್ 2 ಟೀ ಸ್ಪೂನ್, ಮೆಣಸಿನ ಪುಡಿ ಅಥವಾ ಚಿಲ್ಲಿ ಫ್ಲೇಕ್ಸ್ ಅರ್ಧ ಟೀ ಸ್ಪೂನ್, ನಿಂಬೆ ರಸ ಅರ್ಧ ಹೋಳು. ಇನ್ನು ಉಪ್ಪು ಅಥವಾ ಬ್ಲಾಕ್ ಸಾಲ್ಟ್ ರುಚಿಗೆ ತಕ್ಕಷ್ಟು. ಇನ್ನು ಸಲಾಡ್ ಮಾಡುವ ವಿಧಾನವನ್ನ ತಿಳಿಯೋಣ. ಸ್ವಚ್ಛಗೊಳಿಸಿದ ಸೌತೆಕಾಯಿ, ಟೊಮೆಟೊವನ್ನ ಸಣ್ಣಗೆ ಹೆಚ್ಚಿಕೊಳ್ಳಿ. ಎಲೆಕೋಸನ್ನ 10 ನಿಮಿಷ ಶುದ್ಧ ಅರಿಶಿನದ ನೀರಿನಲ್ಲಿ ನೆನೆಸಿ ನಂತರ ಇದನ್ನ ತೆಗೆದು ಉದ್ದವಾಗಿ ಹೆಚ್ಚಿ ಇದನ್ನ ಒಂದು ದೊಡ್ಡ ಬೌಲ್ಗೆ ಹಾಕಿ ಹೆಸರು ಕಾಳು, ಶೇಂಗಾ, ತೆಂಗಿನ ತುರಿ, ದಾಳಿಂಬೆ ಕಾಳು, ಹುರಿದಂತಹ ಎಳ್ಳು, ಆಲಿವ್ ಆಯಿಲ್, ಮೆಣಸಿನ ಪುಡಿ ಅಥವಾ ಚಿಲ್ಲಿ ಫ್ಲೇಕ್ಸ್, ನಿಂಬೆ ರಸ, ಉಪ್ಪು ಸೇರಿಸಿ. ಈಗ ಉತ್ತಮ ಪೌಷ್ಟಿಕಾಂಶವುಳ್ಳ ಸಲಾಡ್ ಸವಿಯಲು ಸಿದ್ಧ. ಇದರಿಂದ ದೇಹಕ್ಕೆ ಬೇಕಾದ ಎಲ್ಲ ಪೋಷಣೆ ಸಿಗುವುದು, ಆರೋಗ್ಯ ಚೆನ್ನಾಗಿರುವುದು. ನೀವು ಕೂಡ ಮನೆಯಲ್ಲಿ ಟೇಸ್ಟ್ ಅನ್ನ ಮಾಡಿ ಹೇಗಿತ್ತು ಅಂತ AIRBDVT@gmail.comಗೆ ನಿಮ್ಮ ಅನಿಸಿಕೆಯನ್ನ ತಿಳಿಸಿ. ಧನ್ಯವಾದಗಳು. ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ. ಇದುವರೆಗೂ ಅಡುಗೆ, ಆರೋಗ್ಯ, ಮನೆಮದ್ದು, ಪಾಕ ಪ್ರವೀಣರಿಂದ ವಿಶೇಷ ಮಾಹಿತಿ ಕೇಳಿದಿರಿ. ಸರಿಸಿ ಸವಿಯುವ ಮನೆಮದ್ದಿನ ಬಗ್ಗೆ ಮಾಹಿತಿ ನೀಡಿದವರು ಮಧುರಾ ಹೆಚ್ ಮಲೋದೆ ಹಾಗೂ ಅಡುಗೆ ಬಗ್ಗೆ ಮಾಹಿತಿ ನೀಡಿದವರು ಪ್ರೇಮಲತಾ BM. ಕಾರ್ಯಕ್ರಮದ ನಿರ್ವಹಣೆ SR ಭಟ್, ಸಹಕಾರ ಅಶ್ವಿನಿ, ಸವಿತಾ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು.